ಮಕ್ಕಳೇ, ಇಲ್ಲಿವರೆಗೂ ನಾವೇನು ಕಲ್ತ್ವಿ? ಆಯತದ ಗುಣಲಕ್ಷಣ ಕಲ್ತ್ವಿ, ಚೌಕದ ಗುಣಲಕ್ಷಣ ಕಲ್ತ್ವಿ ಅಲ್ವಾ? ಅದೇ ಥರ ಸುವೇಗನೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುವೇಗನೂ ನೋಡಿ, ಅದರಲ್ಲಿ ಡೀಟೇಲ್ ಆಗಿ ಇದನ್ನು ನೋಡಿದಾಗ ನಿಮಗೆ ಡೀಟೇಲ್ ಆಗಿ ಬೇಸಿಕ್ ಗೊತ್ತಾಗಬೇಕಾದ್ರೆ ಇದನ್ನು ನೋಡಬೇಕು. ಆಮೇಲೆ ನೀವು ಸುವೇಗದಲ್ಲಿ ಮಾಡಿದ ಲೆಕ್ಕಗಳು ಸರಿ ಇದೆಯಾ ಅಂತ ನೋಡಲಿಕ್ಕೆ ಸುವೇಗನೂ ಮಾಡಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಚತುರ್ಭುಜದ ಕೋನಗಳು ಇಲ್ಲೊಂದು ಕೊಟ್ಬಿಟ್ಟಿದ್ದಾರೆ. 3 ಕೋನ 99 ಡಿಗ್ರಿ ಅಂತ ಕೊಟ್ಟಿದ್ದಾರಂತೆ ಮಕ್ಕಳೇ. ಆಗ 4ನೇ ಕೋನ 90 ಡಿಗ್ರಿ ಆಗಿರಬಾರ್ದಂತೆ, ಆಯ್ತಾ? 3 ಕೋನ 99 ಡಿಗ್ರಿ, ಆದರೆ 4ನೇ ಕೋನ 90 ಡಿಗ್ರಿಗೆ ಸಮವಾಗಿಲ್ಲದ ಚತುರ್ಭುಜವನ್ನು ರಚಿಸಲು ಸಾಧ್ಯವೇ ಅಂತ ಕೇಳಿದಾರೆ ಪ್ರಶ್ನೆ. ಅದಕ್ಕೆ ಅವರು ಇದನ್ನೊಂದು ನಿದರ್ಶನ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇದೊಂದು ತ್ರಿಭುಜದ 3 ಕೋನಗಳ ಮತ್ತೆ ಎಷ್ಟಂತ ಗೊತ್ತಿದೆ ನಿಮಗೆ? 180 ಅಂತ ಗೊತ್ತಿದೆ. ತ್ರಿಭುಜದ ಎಷ್ಟು ತ್ರಿಭುಜ ಇದೆ? ಇಲ್ಲಿ 2 ತ್ರಿಭುಜ ಇದೆ. ಇಲ್ಲಿ 180 ಆಯಿತು, ಇಲ್ಲಿ 180 ಆಯಿತು. ಎಷ್ಟು ಕೂಡಿಸಿದಾಗ ಎಷ್ಟು ಬಂತು ನಿಮಗೆ? 360 ಬಂತು. ಅಂದರೆ ಚತುರ್ಭುಜದಲ್ಲಿ 360 ಮಾತ್ರ ಬರ್ಲಿಕ್ಕೆ ಸಾಧ್ಯ. ಚತುರ್ಭುಜದಲ್ಲಿ 4 ಕೋನಗಳನ್ನು ಸೇರಿಸಿದಾಗ ಎಷ್ಟು ಬರಬೇಕು? 360 ಬರಬೇಕು. ಅವ್ರೇನು ಕೊಟ್ಟಿದ್ರೆ 3 ಕೋನ 90, 9 3 ಎಷ್ಟಾಯ್ತು? 27 ಆಯಿತು. 360ರಿಂದ 270 ಮೈನಸ್ ಮಾಡಿ ಎಷ್ಟು ಬರ್ತದೆ? 370 ಮೈನಸ್ 90 ಬರ್ತದೆ. ಹಾಗೊಂದು ರಚಿಸಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಬೇಕಾದಂತಹ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಯಾವುದೇ ಚತುರ್ಭುಜದಲ್ಲಿ ಎಲ್ಲಾ ಕೋನಗಳ ಮೊತ್ತ ಇದನ್ನ 4 ಕೋನ ಇರ್ತದಲ್ಲ. ಚತುರ್ಭುಜ ಅಂತ ಹೇಳಿದ್ರೆ ಎಷ್ಟು ಕೋನ ಇರುತ್ತೆ? 4 ಕೋನ ಇರುತ್ತೆ. 4 ಕೋನವನ್ನು ಕೂಡಿಸಿದಾಗ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ತ್ರಿಭುಜ ಅಂತ ಹೇಳಿದ್ರೆ ಎಷ್ಟು? ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ. ತ್ರಿಭುಜ ಅಂತ ಹೇಳಿದ್ರೆ ಎಷ್ಟು? 3 ಕೋನ ಇರ್ತದೆ. 3 ಕೋನನ ಕೂಡಿಸಿದಾಗ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. ಇಲ್ಲಿ 180, ಇಲ್ಲಿ 180 ಎಷ್ಟು ಬರ್ತದೆ? 360. ನೆನಪಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್, ಸಮಾನಾಂತರ ಅಭಿಮುಖ ಬಾಹುಗಳನ್ನು ಹೊಂದಿರುವ ಹೆಚ್ಚಿನ ತ್ರಿಭುಜಗಳು. ನೋಡಿ, ನಮಗೆ ಗೊತ್ತಿದೆ, ಇಲ್ಲೊಂದು ಸಿಂಬಾಲಿಕ್ ಆಗಿ ವೆನ್ನನ ನಕ್ಷೆಯನ್ನು ತಿಳಿಸಿದ್ರೆ ಇದೆಲ್ಲ ನಿಮಗೆ ಕಲ್ತಿರ್ಬೇಕು ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ವೆನ್ನನ ನಕ್ಷೆಯಿಂದ ತಿಳಿಸಿ ಅಂತ ಹೇಳಿದ್ರೆ ಬರ್ತದೆ. ಈಗ ಇದರಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕಾಗಿದೆ ಏನಂತ ಹೇಳಿದ್ರೆ, ಎಲ್ಲಾ ವರ್ಗಗಳು ಆಯತ ಆಗಿರ್ತದೆ, ಎಲ್ಲ ಆಯತಗಳು ಸಮಾನಾಂತರ ಚತುರ್ಭುಜವಾಗಿರುತ್ತೆ. ಆದರೆ ರಿವರ್ಸ್ ಅಲ್ಲ, ಸಮಾನಾಂತರ ಚತುರ್ಭುಜ ಎಲ್ಲ ಆಯತ ಅಲ್ಲ, ಆಯತ ಎಲ್ಲ ಯಾವುದಲ್ಲ? ವರ್ಗ ಅಲ್ಲ. ಆಗ ನಿಮ್ಗೆ ಏನು ಗೊತ್ತಿರಬೇಕು? ವರ್ಗದ ಗುಣಲಕ್ಷಣ ಗೊತ್ತಿರಬೇಕು, ಆಯತದ ಗುಣಲಕ್ಷಣ ಗೊತ್ತಿರಬೇಕು, ಸಮಾನಾಂತರ ಚತುರ್ಭುಜದ ಗುಣಲಕ್ಷಣ ಗೊತ್ತಿರಬೇಕು. ಇನ್ನೊಂದು ರಚನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಇಲ್ಲ ಈ ರೀತಿ ನಿರ್ಧಾರಕ 6 ಸಮಾನಾಂತರ ಚತುರ್ಭುಜದ ಕೋನಗಳ ಬಗ್ಗೆ ಏನ್ ಹೇಳ್ಬೋದು ಅಂತ. ಸಮಾನಾಂತರ ರೇಖೆಗಳು ಅಂತ ನಾವು 7ನೇ ಕ್ಲಾಸಲ್ಲಿ ಕಲ್ತಿದೀವಲ್ವಾ? ನೋಡಿ ಮಕ್ಕಳೇ, ಇದೊಂದು ಸಮಾನಾಂತರ ಚತುರ್ಭುಜ. ನಾನು ಏನು ಮಾಡ್ತೀನಿ, ಈ ಕಡೆಗೂ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇದು ಎ ಬಿ ಅಲ್ವಾ? ಇದು ಎ ಬಿ ಸಿ ಡಿ. ನಾನು ಏನು ಮಾಡಿದ್ದೀನಿ, ಜಸ್ಟ್ ಇದನ್ನೇ ಹೀಗೆ ಏನು ಮಾಡಿದ್ದೀನಿ, ಉದ್ದ ಮಾಡಿದ್ದೀನಿ. ಉದ್ದ ಮಾಡಿದ ತಕ್ಷಣ ನಿಮ್ಗೆ 2 ಸಮಾನಾಂತರ ರೇಖೆಗಳು ಅಂತ ನೀವು ಕಳೆದ ವರ್ಷ ಕಲ್ತಿದ್ದು ಯೋಚನೆ ಬರ್ತಾ ಇದೆಯಾ? ಈಗ ಬಂದಾಗ ಈ ರೀತಿ ಬಂದಾಗ ಸಮಾನಾಂತರ ರೇಖೆಗಳಿಗೆ ಏನಾಯ್ತು? ಇದೊಂದು ಛೇದಕ. ಯಾವುದು? AD ಒಂದು ಛೇದಕ. ಆಗ ಒಳಕೋನಗಳು ಅಲ್ವಾ? ಈ ಒಳಕೋನಗಳ ಮೊತ್ತ ಎಷ್ಟು ಅಂತ ನಮ್ಗೆ ಗೊತ್ತಿದೆ? 180 ಡಿಗ್ರಿ ಅಂತ ಗೊತ್ತಿದೆ. ಹೌದು ತಾನೆ? ಆಗ ನಮ್ಗೆ ಇದೆರಡು ಕೋನವನ್ನ ಎ ಮತ್ತೆ ಡಿ ಕೋನವನ್ನ ಕೂಡಿಸಿದಾಗ ಎ ಮತ್ತೆ ಬಿ ಕೋನವನ್ನ ಯಾವುದು ಪಕ್ಕ ಇದೆಯೋ ಅದನ್ನ ಕೂಡಿಸಾಗ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ಅರ್ಥ ಆಯ್ತಲ್ವಾ? ಇದನ್ನ ಇಲ್ಲಿ ನೋಡಿ, ಇದು ಮತ್ತೆ ಇದು ಎಷ್ಟು ಸಮಾನಾಂತರ ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. ಇದನ್ನ ಕೂಡಿಸಿದಾಗ 180 ಬರಬೇಕು. ಇದನ್ನ ಕೂಡಿಸಿದಾಗ ಓಕೆ. ಇದು ನಮಗೆ ಕಾನ್ಸೆಪ್ಟ್ ನಾವೆಲ್ಲಿ ಕಲ್ತಿರೋದು? ನಾವು 7ನೇ ಕ್ಲಾಸ್ನಲ್ಲಿ ಕಲ್ತಿರೋದು. ಅದನ್ನೇ ಬರ್ತೀನಿ ನೋಡಿ. A ಪ್ಲಸ್ ಬಿ ಈಕ್ವಲ್ ಟು 180, ಆಮೇಲೆ ಸಿ ಪ್ಲಸ್ ಡಿ ಈಕ್ವಲ್ ಟು 180 ಡಿಗ್ರಿ ಅಂತ. ಅರ್ಥ ಆಯ್ತಲ್ಲ? ಈ ಎರಡು ಕೋನವಾಗಲಿ ಯಾವುದೇ ಕೋನವನ್ನಾಗಲಿ ಕೂಡಿಸಿದಾಗ ಎಷ್ಟು ಬರುತ್ತೆ? 180 ಡಿಗ್ರಿ ಅಂತ ಬರುತ್ತೆ. ಇಲ್ಲಿ ಎ ಕೋನ ಕೊಟ್ಟಿದ್ದಾರೆ 30 ಅಂತ. ಹಾಗಾದರೆ ಬಿ ಕೋನ ಎಷ್ಟಾಗಿರ್ತದೆ? 180ರಿಂದ 30 ಕಳೆದ್ರೆ ಎಷ್ಟು ಬರ್ತದೆ? 150 ಡಿಗ್ರಿ ಬರ್ತದೆ. ಆಗ ಇದು 30 ಆಯಿತು, ಇದು 100 ಎಷ್ಟಾಯಿತು? 150 ಆಯಿತು. ಈಗ ಇದು ಮತ್ತೆ ಇದನ್ನು ಕೂಡಿಸಿದಾಗ ಎಷ್ಟು ಬರಬೇಕು ನನಗೆ? ಪುನಃ 180. ಇಲ್ಲಿ 150 ಅಂತಂದರೆ ಇಲ್ಲಿ ಎಷ್ಟಾಯಿತು? ಇಲ್ಲಿ ನನಗೆ 30 ಡಿಗ್ರಿ ಅಂತ ಸಿಕ್ತು ಅಲ್ವಾ? 150 30 180. ಇದು 30 ಅಂತ ಹೇಳಿದ್ರೆ ಇದೆಷ್ಟಾಗುತ್ತೆ? ಇದೆರಡನ್ನ ಕೂಡಿಸಿದಾಗ 180 ಬರಬೇಕು. ಆಗ ಎಷ್ಟಾಗುತ್ತೆ? ಇಲ್ಲಿ 150 ಆಗುತ್ತೆ. 150 30 ಇಲ್ಲಿ ಏನು ಬಂದಿದೆ? 150. ಇದನ್ನು ನೋಡಿದ ತಕ್ಷಣ ಏನಂತ ಗೊತ್ತಾಯ್ತು ಮಕ್ಕಳೇ? ಅಭಿಮುಖ ಕೋನಗಳು ಸಮ. ನೋಡಿ, ಇದು ಚತುರ್ಭುಜದ ಒಂದು ಲಕ್ಷಣ. ಏನು? ಅಭಿಮುಖ ಕೋನಗಳು ಏನಾಗಿ? ಅಭಿಮುಖ ಅಂತ ಹೇಳಿದ್ರೆ ಆಪೋಸಿಟ್ ಆಗಿರುವಂಥದ್ದು. ಈಗ ಬಿಗೆ ಡಿ ಆಪೋಸಿಟ್ ಅಲ್ವಾ? ಈ ಎರಡು ಕೋನಗಳೇನಾಗಿರ್ತದೆ? ಸಮವಾಗಿರ್ತದೆ. ಈ ಪಾಯಿಂಟ್ ಪಾರ್ಶ್ವ ಕೋನಗಳ ಜೋಡಿಗಳ ಮೊತ್ತ 180 ಡಿಗ್ರಿ ಮತ್ತೆ ಅಭಿಮುಖ ಕೋನಗಳು ಸಮ ಅಂತ ಹೇಳೋದನ್ನ ನೀವು ಕಲ್ತಿರ್ಬೇಕು. ಓಕೆನಾ? ಇದು ಎಲ್ಲದಕ್ಕೂ ಈಗ 31 ಕೊಟ್ಟಿದ್ರಪ್ಪ, 30 ಅಂತ ಮಾಡ್ಬಿಟ್ಟು ನಾವು ಮಾಡಿದ್ವಿ. ಎಕ್ಸ್ ಅಂತ ಕೊಟ್ಟರೆ ಹೇಗೆ? ಇದೇ ಥರ ನಾವು ಕೋನದ ಆಯತದಲ್ಲೂ ಮಾಡಿದ್ವಿ. ಎಕ್ಸ್ ಅಂತ ಕೊಟ್ಟರೆ 180 ಮೈನಸ್ ಎಕ್ಸ್ ಆಗುತ್ತೆ ಇದು ಅಲ್ವಾ? ಇದೆರಡನ್ನ ಕೂಡಿಸಿದಾಗ 180 ಬರ್ತದೆ. ಆಗ ಇದು ಎಕ್ಸ್ ಆದರೆ ಇದು 180 ಮೈನಸ್ ಎಕ್ಸ್. ಆಗ ಇದನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 180 ಬರಬೇಕು. ಇದು 180 ಮೈನಸ್ ಎಕ್ಸ್, ಇದು 80 ಮೈನಸ್ ಎಕ್ಸ್ ಅಂತ ಬಂದಿದೆ.
ಮತ್ತು ಈ ಕೋನ ಕೋನದ ಹೆಸರೇನು ಎ ಕೋನ ಅಲ್ವಾ. ಈ ಕೋನವನ್ನು ಸೇರಿಸಿದಾಗ ಎಷ್ಟು ಬರಬೇಕು ನನಗೆ 180 ಬರಬೇಕು. ಎ ಈಕ್ವಲ್ ಟು 180, ಇದನ್ನ ಈಚೆ ಬನ್ನಿ, -180 ಮೈನಸ್ ಎಕ್ಸ್ ಇದ್ದು ಈಚೆ ಬರುವಾಗ ಪ್ಲಸ್ ಎಕ್ಸ್ ಆಗುತ್ತೆ. 180 ಕ್ಯಾನ್ಸಲ್ ಆಯಿತು. ಏನಾಯಿತು, ಕೋನ ಎ ಎಷ್ಟು ಬಂತು, ಎಕ್ಸ್ ಬಂತು. ಆಗ ಇದೇನಾಯಿತು, ಎಕ್ಸ್ ಬಂತು. ಆಗ ಇದು ಎರಡು ಎಕ್ಸ್ ಎಕ್ಸ್ ಆಯ್ತಲ್ವಾ. ಅದೇ ಥರ ಇದನ್ನು ಕಂಡುಹಿಡಿಬೇಕಾದ್ರೆ ಕೋನ ಎ ಪ್ಲಸ್ ಕೋನ ಇ ಈಕ್ವಲ್ ಟು 180. ಎ ಅಂತ ಹೇಳಿದ್ರೆ ಎಕ್ಸ್ ಅಂತ ಕಂಡುಹಿಡಿದಿದ್ವಿ, ಕೋನ ಇ ಗೊತ್ತಿಲ್ಲ, ಈಕ್ವಲ್ ಟು 180. ಆಗ ಕೋನ ಇ ಈಕ್ವಲ್ ಟು 180, ಇದೀಚೆ ಬಂದಾಗ ಏನಾಗುತ್ತೆ ಮೈನಸ್ ಎಕ್ಸ್. ಆಗ ಇದು ಸಹ 180 ಮೈನಸ್ ಎಕ್ಸ್. ಇದರಿಂದ ಏನು ತೀರ್ಮಾನ ಮಾಡ್ತೀರಾ, ಸೇಮ್ ಇದೆ ತಾನೆ, ಅಭಿಮುಖ ಕೋನಗಳು ಸೇಮ್ ತಾನೆ. ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತದೆ ಅಂತ. ಸಮಾನಾಂತರ ಚತುರ್ಭುಜದ ಕೋನದ ಬಗ್ಗೆ ಹೇಳಿದ್ರು, ಬಾಹುಗಳ ಬಗ್ಗೆ ಏನು ಹೇಳಿಲ್ವಲ್ಲ, ಬಾಹುಗಳು ಹೇಗೆ ಸಮವಾಗಿದೆ ಅಂತ. ಆಗ ಅವ್ರು ಏನು ಮಾಡಿದ್ರು, ಈ ರೀತಿ ಎರಡು ತ್ರಿಭುಜವನ್ನು, ಸಮಾನಾಂತರ ಚತುರ್ಭುಜ, ಇದನ್ನ ಕರ್ಣ ಅಂತ ಹೇಳ್ತೀವಿ, ಎರಡು ತ್ರಿಭುಜವನ್ನು ತಗೊಂಡ್ರು ಮಕ್ಕಳೇ. ಇಲ್ಲಿ ಮಾರ್ಕ್ ಮಾಡಿದಾರೆ ನೋಡಿ ಮಕ್ಕಳೇ. ಇದು ಸಮಾನಾಂತರ ರೇಖೆ ಅಂತ ಬಂದ ತಕ್ಷಣ ಅರ್ಥ ಆಯ್ತಲ್ವಾ. ಎಂತಹ ಕೋನಗಳು ಅಂತ ಗೊತ್ತು ಮಕ್ಕಳೇ ನಿಮಗೆ, ಪರ್ಯಾಯ ಕೋನಗಳು ಅಂತ ಗೊತ್ತು. ಅರ್ಥ ಆಯ್ತಲ್ವಾ. ಅದೇ ತರ ಇಲ್ಲಾಗಿರೋದು, ಇಲ್ಲಿ ಎರಡು ತ್ರಿಭುಜ, ಇದು ಸಮಾನಾಂತರ ರೇಖೆ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸಮಾನಾಂತರ ರೇಖೆ ಆಗುತ್ತಲ್ವಾ. ಆಗ ಇದೆಂತಹ ರೇಖೆ ಏನಾಗುತ್ತೆ, ಛೇದಕ ರೇಖೆ ಆಗುತ್ತೆ. ಆಗ ಈ ಎರಡೆರಡು ಲೈನ್ ಮಾಡಿದ್ದು ಇದೆರಡು ಕೋನಗಳು ಸಮ ಅಂತ. ಇಲ್ಲೂ ಎರಡು ಲೈನ್, ಇಲ್ಲೂ ಎರಡು ಲೈನ್. ಅರ್ಥ ಏನು, ಈ ಎರಡು ಕೋನಗಳು ಸಮ. ಎಂತಹ ಕೋನ, ಪರ್ಯಾಯ ಕೋನ. ಅದೇ ತರ ಈ ತ್ರಿಭುಜ ಮತ್ತು ಇದರಲ್ಲಿ ಯಾವುದು ಸಾಮಾನ್ಯವಾಗಿದೆ, ಬಾಹು ಬಿ ಡಿ ಒಂದು ಸಾಮಾನ್ಯ ಬಾಹು ಅಂತ ಆಯ್ತು. ಸರ್ವಸಮ ಅಂತ ಆಗ್ತದೆ. ಆಗ ಸರ್ವಸಮ ಅಂತ ಹೇಳಿದಾಗ ಬಾಹುಗಳು, ಅಭಿಮುಖ ಬಾಹುಗಳು ಏನಾಗಿರ್ತದೆ, ಸಮ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ಅಭಿಮುಖ ಬಾಹುಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಾರ್ಕ್ ಮಾಡಿದ್ರೆ ಎರಡೆರಡು ಲೈನು, ಇದೆರಡು ಸಮ, ಮತ್ತು ಅಭಿಮುಖ ಅಂತ ಹೇಳಿದ್ರೆ ಆಪೋಸಿಟ್ ಆಗಿರುವಂತಹ ಬಾಹು ಸಮ. ಯಾವುದರಲ್ಲಿ, ಸಮಾನಾಂತರ ಚತುರ್ಭುಜದಲ್ಲಿ. ಈಗ ಸಮಾನಾಂತರ ಚತುರ್ಭುಜದ ಟೋಟಲ್ ಲಕ್ಷಣಗಳನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿದೆ. ಅಭಿಮುಖ ಬಾಹು ಅಂದ್ರೆ ಇದು 6 ಸೆಂಟಿಮೀಟರ್ ಇದ್ರೆ ಇದು ಸಹ 6 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಇದ್ರೆ ಇದು ಸಹ 4 ಸೆಂಟಿಮೀಟರ್. ಅಭಿಮುಖ ಅಂದ್ರೆ ಆಪೋಸಿಟ್ ಆಗಿರೋದು. ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ. ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ ಇದೇನಂತೆ, ಸಮಾನಾಂತರವಾಗಿ. ಸಮಾನಾಂತರ ಬಂತು ಅಂತ ಹೇಳಿದಾಗ ನಮಗೆ ಪರ್ಯಾಯ ಕೋನಗಳು ಯೋಚನೆ ಬರ್ಬೇಕು ಮಕ್ಕಳೇ, ಅದು ನಮಗೆ ಬೇಕಾಗ್ತದೆ. ಅಭಿಮುಖ ಕೋನಗಳು ಸಮವಾಗಿದೆ. ಈಗ ಇದು ಬಿ 60 ಡಿಗ್ರಿ ಇದೆ ಅಂತ ಹೇಳಿದ್ರೆ ಡಿನು ಎಷ್ಟಿರ್ತದೆ, 60 ಡಿಗ್ರಿ ಇರ್ತದೆ. ಇದು 60 ಬಂದ ತಕ್ಷಣ ಇದೆಷ್ಟು ಬರಬೇಕು, 180ರಿಂದ ಈ 60ಅನ್ನ ಮೈನಸ್ ಮಾಡಿದಾಗ ನಮಗೆ 120 ಬರ್ತದೆ. ಇದೆರಡು ಕೋನಗಳು ಅಂತ ಹೇಳಿದ್ರೆ ಪಾರ್ಶ್ವ ಕೋನಗಳನ್ನ ಕೂಡಿಸಿದಾಗ 180 ಬರಬೇಕು. ನೆಕ್ಸ್ಟ್ ಏನು, ಪಾರ್ಶ್ವ ಕೋನಗಳು 180. ಇಲ್ಲ 60 ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ, 120. 180ರಿಂದ 60 ಕಳಿಬೇಕು ತಾನೆ, 60 ಕಳೆದ 120 ಆಯ್ತು. 120 ಇದು ಎಷ್ಟಾಗುತ್ತೆ, ಪುನಃ 60. ಯಾಕೆಂತ ಹೇಳಿದ್ರೆ ಅಭಿಮುಖ ಕೋನಗಳು ಸಮ. ಈಗ ಇದು 120 ಅಂತ ಹೇಳಿದ ತಕ್ಷಣ ಇದಕ್ಕೆ ಅಭಿಮುಖ ಯಾವುದು, ಎ. ಆಗ ಇದು ಸಹ ಎಷ್ಟಾಗುತ್ತೆ, 120 ಡಿಗ್ರಿ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ. ಅದನ್ನು ತಿಳಿಯಲಿಕ್ಕೆ ಈ ರೀತಿಯ ಒಂದು ಇದನ್ನು ಕೊಟ್ಟಿದ್ದಾರೆ. ಎರಡು ತ್ರಿಭುಜಗಳನ್ನ ತಗೊಂಡಿದ್ದಾರೆ, ಅರ್ಧಿಸ್ತದೆ ಅಂತ. ಈ ಎರಡು ತ್ರಿಭುಜಗಳನ್ನ ನಾವೇನ್ ಮಾಡಬೇಕು, ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ನಮಗೆ ಗೊತ್ತಿದೆ ಇಲ್ಲಿ ಯಾವುದೇ ಕಾರಣಕ್ಕೂ ಕರ್ಣಗಳು ಸಮ ಅಂತ ಹೇಳಲಿಲ್ಲ ಮಕ್ಕಳೇ. ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಕರ್ಣಗಳು ಅರ್ಧಿಸ್ತದೆ ಅಂತ ಹೇಳಿದ್ದಾರೆ. ಆಗ ಏನ್ ಮಾಡ್ತದೆ ಅಂತ, ಈಗ ಎರಡು ಕರ್ಣಗಳಿದೆ, ಇದೆರಡು ಕರ್ಣಗಳು. ಈಗ ಇದು 10 ಸೆಂಟಿಮೀಟರ್ ಇರ್ಬೋದು, ಇದನ್ನ ಒಂದು 7 ಸೆಂಟಿಮೀಟರ್ ಇರ್ಬೋದು. ಅರ್ಧಿಸ್ತದೆ ಅಂತ ಹೇಳಿದಾಗ ಇದು 7 ಸೆಂಟಿಮೀಟರ್ದು ಅರ್ಧ ಎಷ್ಟು, 3.5. 10 ಸೆಂಟಿಮೀಟರ್ದು ಅರ್ಧ ಎಷ್ಟು, 5. ಆಗ ಹೀಗೆ ಅರ್ಧಿಸ್ತದೆ ಅಂತ ಹೇಳಿದಾಗ ಕರೆಕ್ಟ್ ಅರ್ಧಕ್ಕೆ ಕಟ್ಟಾಗುತ್ತೆ ಅಂತ ಅರ್ಥ ಆಯ್ತಲ್ವಾ, ಅರ್ಧಿಸ್ತದೆ ಅಂತ. ಅದನ್ನು ಪ್ರೂವ್ ಮಾಡ್ಲಿಕ್ಕೋಸ್ಕರ ಈ ಎರಡು ತ್ರಿಭುಜಗಳನ್ನು ತಗೊಂಡು ಕೋಬಾಕೋ ಸಿದ್ಧಾಂತದ ಪ್ರಕಾರ, ಓಕೆ, ಕೋನ ಬಾಹು ಕೋನ ಹೇಗೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು ಸಮಾನಾಂತರ ಚತುರ್ಭುಜ ಅಂತ ಬಂದ ತಕ್ಷಣ ಝೆಡ್ ಶೇಪಲ್ಲಿ ಬಂತು ಅಂತ ಹೇಳಿದ ತಕ್ಷಣ, ಓಕೆ, ಈ ರೀತಿ ಝೆಡ್ ಶೇಪಲ್ಲಿ ಬರ್ತದೆ ಅಲ್ವಾ. ಹೀಗೆ ತಗೊಳ್ತೀರಾ. ಈಗ ಈ ತ್ರಿಭುಜ ಹೀಗೆ ತಗೊಳ್ತೀರಾ, ಝೆಡ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಇದನ್ನು ತಗೊಂಡಾಗ ಈ ರೀತಿ ತಗೊಳ್ತೀರಾ, ಇಲ್ಲಿ ಝೆಡ್ ಶೇಪ್ ಡಬಲ್ ಲೈನ್ ಹಾಕಿದ್ದಾರೆ. ಆಗ ಕೋನ ನಿರ್ಧಾರಕದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದ್ರೆ ಅಭಿಮುಖ ಬಾಹುಗಳು ಸಹ ಸಮ ಆಗುತ್ತೆ. ಆಮೇಲೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದಾಗ ಈ ಬಾಹುಗಳೆಲ್ಲ ಏನಾಗಿ ಸಮ ಆಗುತ್ತೆ. ಆಗ ನಾವು ಸರಿ OA ಈಕ್ವಲ್ ಟು OY, OS ಇಸ್ ಈಕ್ವಲ್ ಟು OE ಅಂತ ಹೇಳ್ಬೋದು. ಓಕೆನಾ, ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ. ಸಮಾನಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ಅರ್ಧಿಸ್ತದೆ ಅಂತ ಹೇಳಿದ್ರೆ ಸಮಾನಾಂತರ ಚತುರ್ಭುಜ ಹೀಗಿರ್ತದೆ, ಯಾವುದೇ ಕಾರಣಕ್ಕೂ ಕರ್ಣಗಳು ಸಮ ಅಂತ ಅವ್ರು ಹೇಳಲಿಲ್ಲ. ಇದೇನಾದರೂ 8 ಸೆಂಟಿಮೀಟರ್ ಇತ್ತು, ಈ ಕಡೆದು ಕರ್ಣ ಎಷ್ಟಿತ್ತು, ಒಂದು 6 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಕರೆಕ್ಟ್ ಇದು 3 ಸೆಂಟಿಮೀಟರ್ ಆಗುತ್ತೆ. ಈ ಲೈನ್ ಎಷ್ಟಾಗುತ್ತೆ, 4 ಸೆಂಟಿಮೀಟರ್ ಕರೆಕ್ಟ್ ಅರ್ಧಕ್ಕೆ ಕಟ್ಟಾಗುತ್ತೆ ಕರ್ಣಗಳು ಅಂತ ಹೇಳೋದನ್ನ ಈ ಇದರಲ್ಲಿ ಇಷ್ಟು ಸಮಾನಾಂತರ ಚತುರ್ಭುಜದ ಲಕ್ಷಣ ಮಕ್ಕಳು. ಇದನ್ನು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು. ಆಗ ಯಾವ ಲೆಕ್ಕ ಬಂದರೂ ಮಾಡ್ಬೋದು. ಇಲ್ಲೊಂದು ಕ್ವಶನ್ ಕೇಳಿದ್ರೆ ನೋಡಿ ಮಕ್ಕಳೇ, ಸಮಾನ ಪಾರ್ಶ್ವಬಾಹುಗಳನ್ನು ಹೊಂದಿರೋ, ನಮಗೆ ಗೊತ್ತಿದೆ ಸಮಾನ ಬಾಹುಗಳನ್ನು ಹೊಂದಿರೋದು ಅಂತ ಹೇಳಿದ್ರೆ ಪಾರ್ಶ್ವಬಾಹುಗಳು ಎಲ್ಲವೂ ಸಮ ಆಗಿದ್ರೆ ಅಂತ ಅದೇನೋ ಚೌಕಾಗಿರ್ತದೆ. ಇನ್ನು ಯಾವುದರಲ್ಲಿ ಸಮಾನ ಬಾಹುಗಳು ಅದನ್ನ ಒಂದು ರೇಖೆ ಹೇಳ್ಕೊಳ್ಳೋದು, 50 ಡಿಗ್ರಿ ಬಿಟ್ಕೊಳ್ಳೋದು. ಆಮೇಲೆ ಇದನ್ನ ಎಷ್ಟು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ,
ಸಮಾನ ಬಾಹುಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ 4 ಸೆಂಟಿಮೀಟರ್ ತೊಗೊಂಡ್ರೆ ಇದನ್ನು ಸಹ ನೀವು 4 ಸೆಂಟಿಮೀಟರ್ ಅಂತ ತೊಗೊಂಡು ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಒಂದು ಕಂಸವನ್ನು ಎಳಿಬೇಕಾಗುತ್ತೆ. ಆನಂತರ ನೀವು ಇಲ್ಲಿ 4 ಇದಾಯಿತು. ನೆಕ್ಸ್ಟ್ ಇಲ್ಲಿಂದ ಹಿಡಿದು ನೀವು ಇನ್ನೊಂದು ಕಂಸವನ್ನು ಇಲ್ಲಿ ರಚಿಸಿ, ಇಲ್ಲಿಂದ ಇಲ್ಲಿ ಕಂಸವನ್ನು ರಚಿಸಿದಾಗ ಎಲ್ಲಿ ಕಂಸ ಕಟ್ಟಾಗ್ತದೆ ಇದನ್ನು ಸೇರಿಸಿದಾಗ ನಮಗೆ ಎಲ್ಲ ಬಾಹುಗಳು ಏನಾಗಿದೆ ಸಮ ಅಂತ ಸಿಕ್ಕಿದೆ. ಇಲ್ಲಿ ಕೋನವನ್ನು ನಾವು 50 ಡಿಗ್ರಿ, ಕೋನ ಏನಾದರೂ 90 ಡಿಗ್ರಿ ಬಂದಿದ್ರೆ ಅದೇನಾಗ್ತಿತ್ತು, ಅದು ಚೌಕ ಆಗ್ತಿತ್ತು. ಇಲ್ಲಿ 90 ಡಿಗ್ರಿ ಇಲ್ಲ, ಕೋನ ಏನಾಗ್ಬಿಟ್ಟಿದೆ ಬೇರೆ ಕೋನ ಆಗಿದೆ. ಈ ರೀತಿ ಎಲ್ಲ ಬಾಹುಗಳನ್ನು ಸೇಮ್ ಆಗಿ ಹೊಂದಿದ್ರೆ ಅದನ್ನು ಏನಂತ ಹೇಳ್ತೀವಿ, ವಜ್ರಾಕೃತಿ ಅಂತ ಹೇಳ್ತೀವಿ. ವಜ್ರಾಕೃತಿಯಲ್ಲಿ ಕೋನಗಳು ಎಷ್ಟು ಅಂತ ಗೊತ್ತಾಗಬೇಕಲ್ವಾ. ಚೌಕದಲ್ಲಿ ನಮ್ಗೆ ಗೊತ್ತಿದೆ ಎಲ್ಲ ಬಾಹುಗಳು ಸಮ, ಕೋನಗಳು 90 ಡಿಗ್ರಿ ಅಂತ. ಇಲ್ಲಿ ಕೋನಗಳನ್ನ ಕಂಡುಹಿಡಬೇಕು ಅಂತ ಹೇಳಿದಾಗ ನೋಡಿ ಮಕ್ಕಳು, ಇದೊಂದು ಚೌಕ ಅಂತ ಹೇಳಿದ ತಕ್ಷಣ, ಇದೊಂದು ವಜ್ರಾಕೃತಿ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಿದೆ ಅದರದ್ದು ಪ್ರಾಪರ್ಟಿ ಅಂತ ಹೇಳಿದ್ರೆ ಎಲ್ಲ ಬಾಹುಗಳು ಸಮ ಅಂತಿರೋದು ನಾವು ಫಸ್ಟ್ ಈಗ ಪ್ರೂವ್ ಮಾಡಿದ್ದೀವಿ. ಎಲ್ಲ ಬಾಹುಗಳು ಸಮ ಅಂತೇಳಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಈಗ ನಮ್ಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಬಾಹುಗಳು ಸಮ ಅಂತ ಹೇಳಿದ ತಕ್ಷಣ ಈ 2 ಕೋನಗಳು ಸಮ ಅಂತ ಆಗುತ್ತಲ್ವಾ. ಯಾಕೆಂತ ಹೇಳಿದ್ರೆ ಸಮದ್ವಿಭಾವ ತ್ರಿಭುಜದಲ್ಲಿ ಅಭಿಮುಖ ನೋಡಿ, ಸಮವಾದ ಬಾಹುಗಳಿಗೆ ಅಭಿಮುಖವಾದಂತಹ ಕೋನಗಳು ಇದೆರಡು. ಆಗ ಇದೆರಡು ಸಮ ಅಂತಾಯಿತು. ಆಗ A+D+G ಈಕ್ವಲ್ ಟು ಎಷ್ಟು ಬರ್ತದೆ, 180 ಡಿಗ್ರಿ ಬರ್ತದೆ. ಇಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಮಕ್ಕಳೇ, ಇದೊಂದು ತ್ರಿಭುಜ ಅಂತ ಆಯ್ತಲ್ವಾ. ಇಲ್ಲಿ ಇದೊಂದು ತ್ರಿಭುಜ. ಈಗ ಇದನ್ನು ನಾನು ಏನಂತ ತೊಗೊಂಡಿದ್ದೀನಿ, ಎ ಅಂತ ತೊಗೊಳ್ತೀನಿ. ಓಕೆ, 2 ಕೋನಗಳು ಸಮ. ಯಾಕೆ ಅಂತ ಹೇಳಿದ್ರೆ ನಮಗೆ ಇದೊಂದು ಸಮದ್ವಿಭಾವ ತ್ರಿಭುಜ ಈ ರೀತಿ ಇದೆ. ನಾನು ಈ ರೀತಿ ತೊಗೊಳ್ತೀನಿ. ಇದು ಈ ಕೋನ ಮತ್ತು ಈ ಕೋನ ಸಮದ್ವಿಭಾವ ಅಂದರೆ ಎಲ್ಲ ಬಾಹುಗಳು ಸಮ ತಾನೆ. ಇಲ್ಲಿ ಎಲ್ಲ ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ. ಇದನ್ನು ಜಿ ಅಂತ ಕೊಡ್ತೀನಿ, ಇದನ್ನು ಎ ಅಂತ ತೊಗೊಳ್ತೀನಿ. ಇದರ ಅರ್ಧವನ್ನು ತಗೊಂಡು ಹೇಳ್ತಾ ಇದ್ದೀನಿ ಮಕ್ಕಳೇ. ಇದೆರಡು ಬಾಹುಗಳು ಸಮ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾದಂತಹ ಕೋನಗಳು ಸಹ ಏನಾಗಿದೆ ಸಮ. ಆಗ ನಾನು ಇದನ್ನು ಎರಡನೇ ಏನಂತ ತಗೊಳ್ತೀನಿ, ಎ ಅಂತ ತಗೊಳ್ತೀನಿ. A+A ಇದನ್ನು ನಾವು ಮಾಡಿದ್ದೀವಿ. ಎಷ್ಟು ಅಂತ ಮಾಡಿದ್ದೀವಿ, 50 ಡಿಗ್ರಿ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಲ್ವಾ. ನಾವೀಗ ರಚನೆ ಮಾಡ್ಕೊಂಡಿದ್ದೀವಿ. ಪ್ಲಸ್ 50 ಡಿಗ್ರಿ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ ಅಲ್ವಾ ಮಕ್ಕಳೇ. ಆಗ 2A ಈಕ್ವಲ್ ಟು 180 ಮೈನಸ್ 50 ಅಂತ ಹೇಳಿದ್ರೆ 180ರಿಂದ 50 ಕಳೆದ್ರೆ ಎಷ್ಟು, 130. ಆಗ 2A ಅಂದರೆ 130, ಎ ಅಂದರೆ 130 ಭಾಗಿಸು 2 ಅಂತ ಹೇಳಿದ್ರೆ 65 ಡಿಗ್ರಿ ಬರ್ತದೆ. 2 ಆರ್ಲಿ 12, 1 ಉಳಿತದೆ, 2 5ಲಿ 10, 65 ಡಿಗ್ರಿ. ಆಗ ಇದು 65 ಅಂದರೆ ಇದು 65 ಅಲ್ವಾ. ಆಗ ಇಲ್ಲಿ 65 ಡಿಗ್ರಿ ಬಂತು ಅಂದರೆ ಇದು ಸಹ 65 ಡಿಗ್ರಿ ಬರ್ತದೆ. ಮಕ್ಷಣ ಏನು, ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ ಅಂತ. ಅದು ಎಲ್ಲೆಲ್ಲಿ ಕಾಣ್ತೀವಿ ನಾವು, ಚೌಕದಲ್ಲೂ ಕಾಣ್ತೀವಿ, ಎಲ್ಲ ಬಾಹುಗಳು ಸಮ. ಇಲ್ಲಿ ಬಂದಾಗ ನಮಗೇನಾಯಿತು, ಇದು 65 ಬರ್ತದೆ, ಈ 2 ಕೋನಗಳು 65 ಅಂತ ಬರ್ತದೆ ವಜ್ರಾಕೃತಿಯಲ್ಲಿ. ಆಗ ಏನಾಗುತ್ತೆ, 65 ಅಂತ ಬಂದ ತಕ್ಷಣ ಇದು ಮತ್ತು ಈ ಕೋನ ಯಾಕೆ 65 ಅಂತ ಹೇಳಿದ್ರೆ, ಓಕೆನಾ. ಆಗ ಇದು 65 ಆದರೆ ಇದು ಇಷ್ಟು ಬರುತ್ತೆ, 65 ಬರುತ್ತೆ. ಇದು 65 ಯಾಕೆ ಅಂತಂದರೆ ಝೆಡ್ ಶೇಪಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ ಅಲ್ವಾ. ನಮಗೆ ಸಮಾನಾಂತರವಾಗಿರುವಂಥ ಬಾಹುಗಳು, ಇದೆರಡು ಸಮಾನಾಂತರವಾಗಿರೋ ಬಾಹುಗಳು. ಆಗ ನಮಗೆ ಪರ್ಯಾಯ ಕೋನ ಒಂದು ಲೈನಿನ ಆಚೆ ಈಚೆ ಇದು 65, ಇದು 65, ಇದು 65 ಅಂದರೆ ಇದು 65 ಅಂತ ಬಂತು. ಆಗ ನಮಗೆ ಟೋಟಲ್ ಕೋನ ಎಷ್ಟಾಗುತ್ತೆ, 65 + 65 ಎಷ್ಟಾಯಿತು, ಇಲ್ಲಿ 130 ಆಯಿತು. ಇಲ್ಲಿ 65 ಎಷ್ಟಾಯಿತು, 130. ಈಗ 50 130 ಎಷ್ಟು ಬಂತು, 180 ಬಂತು ಅಲ್ವಾ. ಇಲ್ಲಿ ಏನಾಯಿತು, ನಮಗೆ ಅಭಿಮುಖ ಕೋನಗಳು ಸಮ. ಎಲ್ಲಿ ಇನ್ನೊಂದು ಕಡೆ ನಾವು ಅಭಿಮುಖ ಕೋನಗಳು ಸಮ ಅಂತ ಕಂಡುಹಿಡಿದಿದ್ದೀವಿ ಅಂತ ಹೇಳಿದ್ರೆ ಸಮಾನಾಂತರ ಚತುರ್ಭುಜದಲ್ಲಿ. ಅದರಲ್ಲೂ ಒಂದು ಲಕ್ಷಣ ಇದೆ, ಏನಂತ, ಅಭಿಮುಖ ಕೋನಗಳು ಸಮ ಅಂತ ಇರೋದು ನಮಗೆ. ಇಲ್ಲಿ ಸಹ ಇದು ಯಾವ ಆಕೃತಿ, ವಜ್ರಾಕೃತಿಯಲ್ಲಿಯೂ ಸಹ ಅಭಿಮುಖ ಕೋನಗಳು ಸಮ ಅಂತ ಬಂದಿದೆ. ನಿಮಗೆ ಇದನ್ನು ನೀವು ಕಂಪೇರ್ ಮಾಡಿ ಕಲಿಬೇಕಾಗುತ್ತೆ ಮಕ್ಕಳೇ. ಈಗ ಇದನ್ನು ಎರಡನ್ನು ಈಗ ನೋಡಿ, ಅಭಿಮುಖ ಕೋನಗಳು ಸಮ ಅಂತ ಆಯಿತು. ಈಗ ಇದು 2 ಸಮಾನಾಂತರ ರೇಖೆಯನ್ನು ತಗೊಂಡಾಗ ಈ ರೀತಿ ಬಂದಾಗ ಅಭಿಮುಖ ಬಾಹುಗಳು ನಮಗೆ ಸಮಾನಾಂತರವಾಗಿದೆ ಅಂತ ಹೇಳೋದಕ್ಕೆ ಇದು ಒಂದು ಸಮಾನಾಂತರ ರೇಖೆ. ನಮಗೆ ಇಲ್ಲಿ ನೋಡಿ, ಇದು 65, ಇದು 65, ಇದು ಎಂತಹ ಕೋನ ಆಗುತ್ತೆ, ಇದು 2 ಸಮಾನಾಂತರ ರೇಖೆ ಅಂತ ಹೇಳಿದಾಗ ಅಲ್ವಾ. ಈ 2 ರೇಖೆಗಳು ಸಮಾನಾಂತರ ರೇಖೆಗಳು ಅಂತ ಹೇಳಿದಾಗ ಇದು ಛೇದಕ ರೇಖೆ ಆದಾಗ ಈ 2 ಕೋನಗಳು ಝೆಡ್ ಶೇಪಲ್ಲಿ ಬಂದಿಲ್ವ ಮಕ್ಕಳೇ, ಝೆಡ್ ಶೇಪಲ್ಲಿ ಬಂದಿದೆ ತಾನೆ, ಇದು ಝೆಡ್ ಶೇಪಲ್ಲಿ ಬಂದಿದೆ ತಾನೆ. ಆಗ ಇದೆಂತಹ ಕೋನ ಆಗುತ್ತೆ, ಪರ್ಯಾಯ ಕೋನ ಆಗುತ್ತೆ. A = A ಪರ್ಯಾಯ ಕೋನ ಆಯಿತು ಅಂತ ಹೇಳಿದ ತಕ್ಷಣ ನಾನೇನಂತ ಬರಿಬೋದು, ಈ ಬಾಹು, ಯಾವ ಬಾಹು, ಈ ಎಂ ಬಾಹು ಏನಾಗಿದೆ, ಸಮಾನಾಂತರವಾಗಿದೆ ಯಾವುದಕ್ಕೆ, GA ಬಾಹುವಿಗೆ. ಆ ನಂತರ ಇದನ್ನು ಸಮಾನಾಂತರ ರೇಖೆ ಅಂತ ತಗೊಂಡಾಗ GE ಬಾಹು ಸಮಾನಾಂತರವಾಗಿದೆ AMಗೆ ಅಂತ ಹೇಳೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಯಾವುದ್ರ ಮೂಲಕ ನಾವು ತಗೊಳ್ತೀವಿ, ಪರ್ಯಾಯ ಕೋನಗಳು ಸಮ ಆಗಿರೋದ್ರಿಂದ. ಅರ್ಥ ಆಯ್ತಲ್ವಾ. ಪರ್ಯಾಯ ಕೋನ ಈ ರೀತಿ ಝೆಡ್ ಶೇಪಲ್ಲಿ ತಗೊಂಡಾಗ ನೋಡಿ, ಇದು 65, ಇದು ಸಹ 65, ಆಪೋಸಿಟ್ ಝೆಡ್ ಶೇಪ್. ಈ ರೀತಿ ತಗೊಂಡಾಗ ಇದು 65, ಇದು 65 ಆಗುತ್ತೆ.
ಇಲ್ಲಿಗ ನಾವು ಅಭಿಮುಖ ಬಾಹುಗಳು ಏನಾಗಿದೆ ಅಂತ ಪ್ರೂವ್ ಮಾಡಿದ್ವಿ, ಸಮಾನಾಂತರವಾಗಿದೆ ಅಂತ ಪ್ರೂವ್ ಮಾಡಿದ್ವಿ. ಈ ರೀತಿ ಚಿಹ್ನೆ ಬರೆದ್ರೆ ಇದನ್ನ ಏನಂತ ಓದೋದು, ಸಮಾಂತರವಾಗಿದೆ ಅಂತ. ಇದಕ್ಕೆ ಸಮಾನಾಂತರ, ಇದು ADಗೆ ಸಮಾನಾಂತರ BC ಆಯ್ತು ಅಂತ. ಮತ್ತೆ ಏನಂತ ಪ್ರೂವ್ ಮಾಡಿದ್ವಿ, ಅಭಿಮುಖ ಕೋನಗಳೇನಾಗಿರ್ತದೆ ಸಮ. ಇದು 50 ಡಿಗ್ರಿ ಇದ್ರೆ ಇದು 50 ಡಿಗ್ರಿ, ಇದೆರಡನ, ಇದು ಪಾರ್ಶ್ವ ಕೋನಗಳು, ಇದೆರಡನ ಕೂಡಿಸಿದಾಗ 180 ಡಿಗ್ರಿ ಬರುತ್ತೆ. ಇದೆಲ್ಲ ಎಲ್ಲಿರುವಂಥದ್ದು, ಸಮಾನಾಂತರ ಚತುರ್ಭುಜದಲ್ಲಿರೋದು. ಆಗ ನಾವು ವಜ್ರಾಕೃತಿ ಒಂದು ಸಮಾನಾಂತರ ಚತುರ್ಭುಜವೂ ಹೌದು ಅಂತ ಹೇಳ್ಬೋದಲ್ವಾ. ಇದೆರಡನ ಕೂಡಿಸಿದಾಗ ಎಷ್ಟು ಬರಬೇಕು, 180. 180ರಿಂದ 50 ಹೋದ್ರೆ ಎಷ್ಟಾಯ್ತು, ಇದು 130 ಆಯ್ತು. ಇದು 130 ಅಂತಿದ್ರೆ D ಎಷ್ಟು ಬರ್ತದೆ, 130. ಇದು ಯಾವುದ್ರ ಲಕ್ಷಣ, ಇದು ಸಮಾನಾಂತರ ಚತುರ್ಭುಜದ ಲಕ್ಷಣ. ಎಲ್ಲೂ ಇದೆ, ವಜ್ರಾಕೃತಿಯಲ್ಲೂ ಇದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಎಲ್ಲ ವಜ್ರಾಕೃತಿ ಒಂದು ಸಮಾನಾಂತರ ಚತುರ್ಭುಜ ಅಂತ ಹೇಳ್ತಾ ಇದೆ. ಈ ವೆನ್ನಕ್ಷೆ, ಇಲ್ಲಿ 2 ವೆನ್ನಕ್ಷೆ ಕೊಟ್ಟಿದ್ದಾರೆ. ಮೊದಲನೇ ವೆನ್ನಕ್ಷೆ ಏನನ್ನು ಹೇಳ್ತದೆ ಅಂತ ಹೇಳಿದಾಗ, ಚೌಕ ಅಂತ ಹೇಳೋದು ಆಯತನೂ ಹೌದು, ಆಮೇಲೆ ವಜ್ರಾಕೃತಿಯ ಕೆಲವು ಲಕ್ಷಣಗಳನ್ನು ಹೊಂದಿದೆ ಚೌಕ. ಅದಕ್ಕೆ ಮಧ್ಯದಲ್ಲಿ ಹಾಕಿದ್ದಾರೆ 2 ಲಕ್ಷಣ, ಆಯತದ ಗುಣಲಕ್ಷಣ ಮತ್ತು ವಜ್ರಾಕೃತಿಯ ಗುಣಲಕ್ಷಣ ಎರಡನ್ನೂ ಹೊಂದಿರೋದು ಯಾವುದು, ಚೌಕ. ಅದಕ್ಕೆ ಎರಡನ್ನೂ ಹೊಂದಿರುವ ಗುಣಲಕ್ಷಣವನ್ನು ಹೊಂದಿರೋದ್ರಿಂದ ಚೌಕವನ್ನು ಮಧ್ಯದಲ್ಲಿ ಹಾಕಿದ್ದಾರೆ. ಓಕೆನಾ? ಅದೇ ಇದು ನಿಮಗೆ ವೆನ್ನನ್ ನಕ್ಷೆ ಓದ್ಲಿಕ್ಕೆ ಗೊತ್ತಿರಬೇಕು. ಈಗ ಆಯತ ಮತ್ತು ವಜ್ರಾಕೃತಿಯ ಲಕ್ಷಣಗಳನ್ನು ಯಾವುದು ಹೊಂದ್ಕೊಂಡಿದೆ, ಚೌಕ ಹೊಂದ್ಕೊಂಡಿದೆ. ಆಯತದ ಲಕ್ಷಣವನ್ನು ನಿಮಗೆ ಕರೆಕ್ಟ್ ಗೊತ್ತಿರಬೇಕು, ವಜ್ರಾಕೃತಿಯ ಲಕ್ಷಣನೂ ಗೊತ್ತಿರಬೇಕು, ಚೌಕದ ಲಕ್ಷಣನೂ ಗೊತ್ತಿರಬೇಕು. ಆಗ ಸಮಾನಾಂತರ ಚತುರ್ಭುಜ ಅಂದರೆ ಇದಿಷ್ಟು, ಯಾವುದು, ಚೌಕನೂ ಸಮಾನಾಂತರ ಚತುರ್ಭುಜ ಆಗ್ಬೋದು, ಆಯತನೂ ಸಮಾನಾಂತರ ಚತುರ್ಭುಜ ಆಗ್ಬೋದು, ವಜ್ರಾಕೃತಿನೂ ಸಮಾನಾಂತರ, ಎಲ್ಲ ಲಕ್ಷಣಗಳನ್ನು ಯಾವುದು ಹೊಂದಿದೆ, ಸಮಾನಾಂತರ ಚತುರ್ಭುಜ ಹೊಂದಿದೆ. ಈಗ ನಿಮಗೆ ಸಮಾನಾಂತರ ಚತುರ್ಭುಜದ ವಜ್ರಾಕೃತಿಯ ಲಕ್ಷಣಗಳನ್ನು ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು. ಏನು, ಎಲ್ಲ ಬಾಹುಗಳು ಸಮ. ಎಲ್ಲ ಬಾಹುಗಳು ಸಮ ಅಂದರೆ ಇದು 6 ಸೆಂಟಿಮೀಟರ್, ವಜ್ರಾಕೃತಿಯಲ್ಲಿ ಎಲ್ಲ ಬಾಹು 6 ಸೆಂಟಿಮೀಟರ್ ಇರುತ್ತೆ. ಎಲ್ಲ ಬಾಹುಗಳು ಎಷ್ಟಿರುತ್ತೆ, 6 ಸೆಂಟಿಮೀಟರ್. ವಜ್ರಾಕೃತಿಯ ಅಭಿಮುಖ ಬಾಹುಗಳು ಪರಸ್ಪರ ಸಮಾನಾಂತರವಾಗಿದೆ. ನಾವು ಪ್ರೂವ್ ಮಾಡಿದ್ದೀವಿ. ಹೇಗೆ ಮಾಡಿದ್ದೀವಿ, ಈ ರೀತಿ ಪರ್ಯಾಯ ಕೋನಗಳು ಸಮ ಅಂತ ಮಾಡಿ EM ಸಮಾನಾಂತರವಾಗಿದೆ GA ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಆಗ ವಜ್ರಾಕೃತಿಯ ಅಭಿಮುಖ ಬಾಹುಗಳು ಏನಾಗಿದೆ, ಸಮಾಂತರವಾಗಿದೆ. ಸಮಾಂತರ ಅಂತ ಹೇಳಿದ್ರೆ ಗೊತ್ತಾಗ, ಸಮಾನಾಂತರ ಅಂತ ಬಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿ Z ಶೇಪ್, ಅದು ಯೋಚನೆ ಇರಬೇಕು. ವಜ್ರಾಕೃತಿಯಲ್ಲಿ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ. ಆದ್ದರಿಂದ ನಮಗೆಲ್ಲ ಕೋನ ಕಂಡುಹಿಡಿಯಕಾಯ್ತು. ಇದೊಂದು 50 ಅಂತ ಹೇಳಿದ್ರೆ ಇದನ್ನೆರಡನ್ನು ಕೂಡಿಸಿದಾಗ 180 ಬರಬೇಕು ಅಂತ ಗೊತ್ತಾಯ್ತು. ಇದೊಂದು ಕೊಟ್ಟರೆ ಸಾಕು, ನಾವೆಲ್ಲ ಕೋನವನ್ನು ಕಂಡುಹಿಡಿಯಬಹುದು. ಆಯ್ತಾ? ಅಭಿಮುಖ ಕೋನಗಳು ಸಮವಾಗಿದೆ. ಇದು ಯಾವುದ್ರ ಲಕ್ಷಣ, ಸಮಾನಾಂತರ ಚತುರ್ಭುಜದ ಲಕ್ಷಣವೂ ಹೌದು, ಆಕೃತಿಯ ಲಕ್ಷಣವೂ ಹೌದು. ಅಭಿಮುಖ ಕೋನಗಳು ಸಮ. ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂದರೆ, ಅದು ವಜ್ರಾಕೃತಿಯ ಕರ್ಣಗಳು ಸಮ ಅಂತ ಕೊಟ್ಟಿಲ್ಲ, ಆದರೆ ಪರಸ್ಪರ ಅರ್ಧಿಸ್ತದೆ ಅಂತ ಕೊಟ್ಟಿದ್ದಾರೆ. ಅರ್ಧಿಸ್ತದೆ ಕರೆಕ್ಟ್ ಅರ್ಧ ಮಾಡ್ತದೆ ಅಂತ. ಅದೇ ಥರ ಸಮಾನಾಂತರ ಚತುರ್ಭುಜದಲ್ಲೂ ಅಷ್ಟೇ, ಪರಸ್ಪರ ಅರ್ಧಿಸ್ತದೆ. ವಜ್ರಾಕೃತಿಯ ಕರ್ಣಗಳು ಅದರ ಕೋನವನ್ನು ಅರ್ಧಿಸ್ತದೆ. ನೋಡಿ, ನಾವು ಈಗ ನೋಡಿದ್ವಲ್ಲ 65 ಡಿಗ್ರಿ ಅಂತ ಕೋನವನ್ನು ಅರ್ಧಿಸ್ತದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ 65 ಡಿಗ್ರಿ ಇದೆ, ಇಲ್ಲೂ ಸಹ 65 ಡಿಗ್ರಿ ಇರ್ತದೆ, ಅರ್ಧಿಸ್ತದೆ. ಅದು 130 ಕರೆಕ್ಟ್ ಕರ್ಣ ಅರ್ಧ ಮಾಡ್ತದೆ. ವಜ್ರಾಕೃತಿಯ ಕರ್ಣಗಳು 90 ಡಿಗ್ರಿ ಕೋನವನ್ನು 90 ಡಿಗ್ರಿ, ಎಷ್ಟು ಕೋನದಲ್ಲಿ, ಇಲ್ಲಿ ಮಧ್ಯದಲ್ಲಿ ಎಷ್ಟು ಕೋನ ಇರ್ತದೆ ಅಂತ ಹೇಳಿದ್ರೆ 90 ಡಿಗ್ರಿ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ರೀತಿ 2 ತ್ರಿಭುಜವನ್ನು ತಗೊಳ್ಬೇಕು ಮಕ್ಕಳೇ. ಇಲ್ಲಿ ನೋಡಿ, ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಸಮ ಅಂತ ಹೇಳ್ತೀವಿ. ಈ ಬಾಹುವಿಗೆ ಸಮ ಆಯಿತು. ಮತ್ತು ಇದು ಎರಡಕ್ಕೂ ಏನಾಗಿದೆ, ಕಾಮನ್ ಆಗಿದೆ, ಎರಡಕ್ಕೂ ಸಾಮಾನ್ಯ ಆಗಿರೋದ್ರಿಂದ ಇದನ್ನು ಸಾಮಾನ್ಯ ಅಂತ ತಗೊಳ್ತೀರಾ. ನಿಮಗೆ ಗೊತ್ತಿದೆ OE = OA, ಯಾಕೆಂದರೆ ಕರ್ಣಗಳು ಅರ್ಧಿಸ್ತದೆ. ಇದು 4 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಇದು 2 ಆಗುತ್ತೆ. ಆಗ ಬಾಹು ಸಿದ್ಧಾಂತದ ಪ್ರಕಾರ ಈ 2 ತ್ರಿಭುಜಗಳು ಏನಾಯಿತು, ಸರ್ವಸಮ ಆಯಿತು. ತ್ರಿಭುಜ ಸರ್ವಸಮ ಆಯಿತು ಅಂತ ಹೇಳಿದ್ರೆ ಕೋನಗಳು ಸಹ ಸಮ ತಾನೆ, ಬರೀ ಬಾಹುಗಳಲ್ಲ, ಕೋನಗಳು ಸಮ. ಆಗ ನಾನು ಇದನ್ನೇ A ಅಂತ ತಗೊಳ್ತೀನಿ. A + A ಎಷ್ಟಾಗುತ್ತೆ, 180 ಡಿಗ್ರಿ. ಎಂತಹ ಕೋನಗಳು, ಇದು ಸರಳ ರೇಖೆಯ ಮೇಲಿದೆ, ಸರಳ ಕೋನ ಆಗುತ್ತೆ. ಆಗ 2A = 180, A = 180 ಭಾಗಿಸು 2 ಎಷ್ಟು ಬರುತ್ತೆ, 2 × 90. ಎಷ್ಟು ಡಿಗ್ರಿ ಬಂತು, 90 ಡಿಗ್ರಿ ಬಂತು. ಆಗ 90 ಡಿಗ್ರಿ ಕೋನದಲ್ಲಿ ಯಾವುದು, ವಜ್ರಾಕೃತಿಯಲ್ಲಿ ಕರ್ಣಗಳು 90 ಡಿಗ್ರಿ ಕೋನದಲ್ಲಿ ಪರಸ್ಪರ ಛೇದಿಸ್ತದೆ. ಇದು ಮಾತ್ರ ನಮಗೆ ಸಮಾನಾಂತರ ಚತುರ್ಭುಜದಲ್ಲಿ ಕಾಣಕ್ಕೆ ಸಿಗಲ್ಲ. ಓಕೆ, ಬಾಕಿ ಎಲ್ಲ ಲಕ್ಷಣಗಳು ಸಮಾನಾಂತರ ಚತುರ್ಭುಜದಲ್ಲಿ ಇದೆ. ಓಕೆನಾ? ದಿನ ಕ್ಲಾಸ್ನಲ್ಲಿ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಸುವೇಗದ ಎಲ್ಲ ಲೆಕ್ಕಗಳನ್ನ ಮಾಡಿ ಹಾಕಿದ್ದೀನಿ ಮಕ್ಕಳು, ಸ್ವಲ್ಪ ನೋಡ್ಕೊಳ್ಳಿ.